இன்று நம் நாட்டில் சுதந்திர கொடி ஜொலித்தாட வழிகண்டது. ನಾಷ್ಟ ಕೊಟ್ಟಾದ್ಮೇಲೆ ಕೆಲಸನೂ ಕೊಡ್ತಾರೆ. ನಮ್ ವೈಫ್ಗೆ ಸ್ವಲ್ಪ ಮುದ್ದಿನಂತ ಮದ್ದು ಪ್ಯೂರ್ ಆಕ್ಸಿಜನ್ 100 ರೂಪಾಯಿ, ಪ್ಯೂರ್ ಆಕ್ಸಿಜನ್ 50 ರೂಪಾಯಿ, ಪ್ಯೂರ್ ಆಕ್ಸಿಜನ್ 100 ರೂಪಾಯಿ, 200 ರೂಪಾಯಿ ಅಂತ ಮಾರಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಮ್ಮನೆಗೂ ನಾವು ನಮ್ಮ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ. ನಾನು 2 ಗಂಟೆಗೆ ಎದ್ದು ವಾಶ್ ಮಾಡಿ ನನ್ನ ಅಪ್ಪ ಮೆಟ್ನ ಕೊಟ್ಟಿದ್ದೀವಿ ನನ್ಗೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಇನ್ನೊಂದು ದಿವಸ ನನ್ನ ಜೊತೆಗೆ ಬನ್ನಿ ಪಯಣ ಮಾಡಿ ಹೇಗಿರುತ್ತೆ ನೋಡೋಣ. ನಾಷ್ಟ ಮಾಡಕ್ ಬಂದಿದ್ದೀನಿ, ನಾಷ್ಟ ಮಾಡೋಣ. ನಾಷ್ಟದೇವು ನಡಿ, ನಾಷ್ಟ ಮಾಡ್ಕೊಂಡು ಹೋಗೋಣ. ಚುಟ್ಕ ನಮ್ಮ ಮನೆಗೆ ನಾಷ್ಟ ಎಲ್ಲ ಮಾಡಕ್ ಹೇಳುದು. ನಾಷ್ಟ ಎಲ್ಲ ಬಜರಿ ನಾಷ್ಟ ಕೊಟ್ಟಾದ್ಮೇಲೆ ಕೆಲ್ಸಾನು ಕೊಡ್ತಾರೆ. ಹೋಗಿ ನೀರು ತಗೊಂಡ್ಬೇಕು ಮನೆಗೆ. 5 ರೂಪಾಯಿ ಕಾಯಿ ನೀರು, पानी बेटो, चुटकू बेटो, पानी बेटो. उस टाइप से एक लगेंगे कुसुम, 2 नको ले लगाने का. एक ले लगा, तुम्हें खा ले, एक बच्ची खा ला. होता सिंपल. ನಮ್ ವೈಫ್ಗೆ ಸ್ವಲ್ಪ ಮುದ್ದಿನಂತ ಮದ್ದು ಅವಕಾಡೋ 4-5 ತತ್ತೀವಿ. ಅದ್ರಲ್ಲಿ ಮಗುಗೆ ಅಂತ ತಂದಾಗ ಒಂದು ಹಾಳಾಗೋಯ್ತದೆ, ಮಿಕ್ಕಿ ತಳಗೋಯ್ತದೆ. ಅದಕ್ಕೇನೆ ಇನ್ಮೇಲಿಂದ ಒಂದೊಂದೇ ಅವಕಾಡೋ ತಗೋದು ಮಗುಗೆ. ಇಂಗ್ಲಿಷ್ ಮಗು ಏನು ಮಾಡಕ್ಕಾಗಲ್ಲ, ಅವಕಾಡೋ ಏನೇನೋ ತಿಂತದೆ. ನಡೀರಿ ಹೋಗೋಣ. ಅಚ್ಚ ಕಾವಿ ಮಗ ಬಾಸ್ನಿ. ಸೊ ನಡಿ ನೀರ್ ತಗೋಗೋಣ. ಚುಟ್ಕು ಬಾಯ್. कहाँ गाड़ी के लिए ऊपर है. ಅಮ್ಮ ವಾಟರ್ ಕ್ಯಾನ್ ಗೆ ಬೇಟ್ಲೆ ಮಗುನ್ ಕರ್ಕೊಂಡು ಹೋಗ್ಬೇಕಂತ. ಮಗುನ್ ವಾಟರ್ ಕ್ಯಾನ್ ಮೇಲೆ ಕುತ್ಕೊಂತದೆ. ವಾಟರ್ ಕ್ಯಾನ್ ಮೇಲೆ ಕುತ್ಕೊಂತದೆ. 5 ರೂಪಾಯಿ ಕಾಯಿನ್ ನಮ್ಮ ಮನೆ ಹತ್ರ ಸಿಗುತ್ತೆ, ನಿಮ್ ಮನೆ ಹತ್ರ ನಿಲ್ತಾವ. 5 ರೂಪಾಯಿ ಕಾಯಿನಲ್ಲಿ ನೀರು ಸಿಗುತ್ತಾ? ನಾವು ನಮ್ಮ ಮನೆಗೆ 5 ರೂಪಾಯಿ ಕಾಯಿನ್ ನೀರು ತರೋದು. ನೀವು ಇದೇ ತಗೋಣ 5 ರೂಪಾಯಿ ಕಾಯಿನ್ ನೀರು ತರ್ತೀರಾ? ಯಾಕಂದ್ರೆ ನಮ್ಮ ಮನೆ ಹತ್ರ ಕಾವೇರಿ ನೀರು ಕನೆಕ್ಷನ್ ಎಲ್ಲ ಇಲ್ಲ. ನಿಮ್ಮ ಮನೆ ಹತ್ರ ಇದೆಯಾ? ಒಳ್ಳೇದು, ಅದೃಷ್ಟ ಮಾಡಿದೀರಾ. ನಮ್ಮ ಮನೆ ಹತ್ರ ಬರೋದು ಬೋರ್ ನೀರು. ಅದಕ್ಕಾಗಿ ನಡೀತಾವ. ಹೋಗಿ 5 ರೂಪಾಯಿ ಕಾಯಿ ನೀರು ತರೋದು ನಾವು. ಎಷ್ಟಾಗುತ್ತೆ ಅಂತಂದ್ರೆ ವಾರದಲ್ಲಿ ಅರೌಂಡ್ ನಮ್ಮ ಮನೇಲಿ 4 ಕ್ಯಾನ್ ಇದೆ. ವಾರದಲ್ಲಿ 2 ಕ್ಯಾನ್ ಅಂತೂ ಪಕ್ಕ 100%. ಹಂಗಂದ್ರೆ ವಾರದಲ್ಲಿ 2 ಅಂದ್ರೆ 2 4 8 8 5 40 50 ರೂಪಾಯಿ ಇದರಲ್ಲಿ ಹೋಗ್ಬಿಡುತ್ತೆ. ನೀರು ಎಷ್ಟು ಇಂಪಾರ್ಟೆಂಟ್ ನೋಡಿ. ನೀರು ಕಾಸಿಗೆ ಮಾರಕ್ ಸ್ಟಾರ್ಟ್ ಮಾಡ್ಬಿಟ್ಟು ಇನ್ನು ಹಿಂದೆ ಹೋಗ್ತಾ ಉಸಿರಾಡೋ ಗಾಳಿನೂ ನೀರು ಕಾಸಿಗೆ ಮಾರಕ್ ಸ್ಟಾರ್ಟ್ ಮಾಡ್ತಾರೆ. ಪ್ಯೂರ್ ಆಕ್ಸಿಜನ್ ಆಗ್ಲೇ ಮಾರ್ತಿದ್ದಾರೆ. ಪ್ಯೂರ್ ಆಕ್ಸಿಜನ್ 100 ರೂಪಾಯಿ, ಪ್ಯೂರ್ ಆಕ್ಸಿಜನ್ 50 ರೂಪಾಯಿ, ಪ್ಯೂರ್ ಆಕ್ಸಿಜನ್ 100 ರೂಪಾಯಿ, 200 ರೂಪಾಯಿ ಅಂತ ಮಾರಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಏನೆಲ್ಲ ಮಾನಿಟೈಸ್ ಮಾಡ್ತಾರೆ ಜನ ಗೊತ್ತಿಲ್ಲ. ಫ್ಯೂಚರ್ ತುಂಬಾ ಕಷ್ಟ ಆಗುತ್ತೆ. ನಡಿ, ನೀರು ತುಂಬ್ಕೊಂಡಾಯ್ತು. 2 ಕ್ಯಾನ್ ತುಂಬಿಸ್ಕೊಂಡು ನಡಿ ಹೋಗೋಣ. ನಡೀತಾ ನಿಲ್ಸ್ಕೊಂಡೆ. ಒಂದ್ ಕ್ಯಾನ್ ಈ ಕಡೆ, ಇನ್ನೊಂದು ಕ್ಯಾನು ಈ ಕಡೆ. 2 ಕ್ಯಾನ್ ನಾನು ಕುತ್ಕೊಂಡೆ ರನ್ ಅಂತ ನಡೀರೋ. ಹೀಗೆ ವಿಡಿಯೋ ಮಾಡ್ಕೊಂಡ್ರೆ ಎಲ್ಲ ನೀವು ಬೀಳ್ಸೋದಿಲ್ಲ, ನಾನು ಬಿದ್ದೈತೆ. ನೋಡಿ 2 ಕ್ಯಾನ್ ತಂದಿದ್ದೀನಿ. ಇವಾಗ ಒಳಗೆ ಹೋಗಿಟ್ಟಿ ತಗೊಂಡೋಗೋದು. ಮಗು ಊಟ ತಿನ್ನಿಸ್ತವೆ ಅವರಮ್ಮ. ನಡಿ ನಾವು ಹೋಗೋಣ ನಮ್ಮ ಎಡಿಟಿಂಗ್ ಕೆಲಸಕ್ಕೆ. ಇವೆಲ್ಲ ಊಟ ಗೀಟ ಮಾಡಿಸ್ತಾವ ಮಗುಗೆ. ಒಳ್ಳೆ ಸ್ಟಂಟ್ಸ್ ಇರ್ತಾವ ನಮ್ಮ ಮಗು ಊಟ ಮಾಡಿಸೋದು. ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಕ್ ಇಷ್ಟ ಅಲ್ಲ. ಯಾಕಂತಂದ್ರೆ ಅವ್ರ ಅಮ್ಮನೂ ಬೈತಾರೆ, ನಮ್ಮ ಅಮ್ಮನೂ ಬೈತಾ ಇರ್ತಾರೆ, ಮಗು ತೋರ್ಸ್ಬೇಡ. ಆದ್ರೂ ನಾನು ಕದ್ದು ಮುಚ್ಚಿ ತೋರಿಸ್ತಾ ಇರ್ತೀನಿ. ಬಟ್ ಒನ್ ಡೇ ನಾನು ಕಂಪ್ಲೀಟ್ ಆಗಿ ನಾನು ಮಗುಗೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಂತ ಯೂಟ್ಯೂಬ್ ಅಲ್ಲಿ ಮಾಡ್ತೀನಿ. ನಾನು ಯೂಟ್ಯೂಬ್ ಅಲ್ಲ, ಐ ಜಸ್ಟ್ ಎಂಜಾಯ್ ಬೈ ಡೂಯಿಂಗ್ ವಿಡಿಯೋಸ್, ದಟ್ಸ್ ಇಟ್. ಬಟ್ ಯಾಕೆ ನಾನು ನನ್ನ ಮಗಳನ್ನ ಯೂಟ್ಯೂಬ್ ಅನ್ನ ಮಾಡ್ಬೇಕು ಅಂತ ಇದ್ದೀನಿ ಅಂತ ಅದಕ್ಕೆ ಅಂತಾನೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಏನೋ ನಡಿ ಎಡಿಟಿಂಗ್ ಮಾಡ. ಲೆಟ್ಸ್ ಗೋ. ಊಟ ಗೀಟ ಮಾಡಾಯ್ತು, ಆಫೀಸ್ಗೆ ಹೋಗೋಣ. ಆಫೀಸಲ್ಲಿ ಇವತ್ತೊಂದು ವಿಶೇಷ ದಿವಸ. ಆ ವಿಶೇಷ ದಿವಸ ಏನು ಅಂದ್ರೆ ಆಫೀಸ್ಗೆ ಹೋಗಿ ಹೋಗಾದ್ಮೇಲೆ ಗೊತ್ತಾಗ್ತದೆ ನಿಮ್ಗೆ. ಇವತ್ತು ಕಂಪ್ಲೀಟ್ ಆಫೀಸ್ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ಏನಿರುತ್ತೋ. ನಮ್ಮ ಆಫೀಸಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಆದ್ರೆ ಬ್ಲಾಗ್ ಮಾಡೋಣ, ಇಲ್ಲ ಅಂತಂದ್ರೆ ಹೋಗಿ ಕೆಲಸ ಮಾಡೋಣ. ಯು ಚುಟ್ಕು ಬಾಯ್. ಬಾಯ್ ಮಮ್ಮಿ, ಬಾಯ್.
ನಮಸ್ತೆ ಗೋಲ್ದ, ನಮಸ್ತೆ. ನಡೀರಿ ಹೋಗೋಣ. ನಡೀರಿ, ಟೈಮ್ ಬೇರೆ ಮಳೆ ಬೇರೆ ಬರೋ ತರ ಐತೆ. ವಿ ಹ್ಯಾವ್ ಟು ಗೋ ರೀಚ್ ಆಫೀಸ್ ಅರ್ಲಿ ಟುಡೇ. ವೆಲ್ಕಮ್ ಬ್ಯಾಕ್ ಟು ವರ್ಕ್ ಮೋಡ್. ಬಂದು ಕೆಲಸ ಮಾಡಿದೀವಿ, ಲಾಗಿನ್ ಮಾಡ್ಬೇಕು ಹೋಗಿ ಒಳಗೆ. ನೋಡಿ, ನಮ್ಮ ಆಫೀಸಲ್ಲಿ ಇವತ್ತು ಇಂಡಿಪೆಂಡೆನ್ಸ್ ಆಚರಿಸೋರೆ. ಇದೇ ಸೆಲೆಬ್ರೇಷನ್. ನಾನು ಅದು ಲೇಟಾಗಿ ಬಂದಿದ್ದೀನಿ. இன்று நம் நாட்டில் சுதந்திர கொடி ஜொலித்தாட வழிகண்டது. அன்று வந்த அந்நியர்கள் வந்த வழியே திரும்பி போவதையும் காணச் செய்தது. வாழ்க சுதந்திரம். Powerful and ambitious, but I'm highly bound to ambitions. As a mother, I love them both, but as a lead, I must choose only one. ಮುಗಿತಾ ಇದೆ ಫಂಕ್ಷನ್ ಎಲ್ಲ ಸ್ನಾಕ್ಸ್ ತಿನ್ಕೊಂಡು ಮನೆಗೆಲ್ಲ ಕೆಲ್ಸಕ್ಕೆ ಕರ್ನಾಟಕ ಮಾತೆ ಸುಂದರ ಕರ್ನಾಟೆ. ಸ್ನಾಕ್ಸ್ ಏನೇನು ಕೊಟ್ಟವ್ರೆ, ಸಮೋಸ, ಒಂದು ಲಾಡು, ಒಂದು ಬಾದುಷಾ. ಸ್ವೀಟ್ ಯಾವ್ದು ನಾನ್ ತಿನ್ನಲ್ಲ, ಸೊ ಸಮೋಸ ತಿನ್ ಸ್ವೀಟ್ ಕಾಣ್ತಾನೆ. ನೋಡಿ ಸವನ್ ನೋಡಿ ಇದೆಲ್ಲ ಡೆಕೋರೇಷನ್ ಮಾಡೋರು. ನೋಡಿ ನೋಡಿ ಸವನ್ ಕೆಲಸ ಮಾಡೋದು. ಜಸ್ಟ್ ಇವಾಗ ರೀಚ್ ಆಗಿದ್ದು ಮನೆಗೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂತೂ ಭಯಾನಕ ಆಯ್ತು. ಇಂಡಿಪೆಂಡೆನ್ಸ್ ಡೇ ಅಂತೂ ಮಸ್ತಾಗಿತ್ತು. ನಾನು ಹೋಗ್ಬಿಟ್ಟಿದೆ ವಾಪಸ್ ರಿಟರ್ನ್. ಆದ್ರೆ ತಿರ್ಗಾ ಸೌಂಡ್ ಎಲ್ಲ ಕೇಳಿ ತಿರ್ಗಾ ವಾಪಸ್ ಬಂದಂತೂ ಕ್ರೇಜಿ ಆಗಿತ್ತು. ಅಪ್ಪ ನಾನು ಸ್ವಲ್ಪ ಕ್ಲಿಕ್ ತೆಗ್ದಷ್ಟೇ, ನಾನು ಫುಲ್ ವಿಡಿಯೋ ಹಿಡಿಯಕ್ ಹೋಗಿಲ್ಲ. ಆದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂತ ನಾವು ಆಚರಿಸಿರೋದು ಮಸ್ತಾಗಿತ್ತು. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂತಂದ್ರೆ ಇವತ್ತು ಲೈಕ್ 14th August ಮಾಡಿರೋದು. ಇದು
ಬಟ್ ಇಂಡಿಪೆಂಡೆನ್ಸ್ ಡೇ ಹಿಂದೆ ದಿವಸ ಮಾಡಿ ಸೊ ಮಸ್ತ್ ಎಂಟರ್ಟೈನ್ಮೆಂಟ್ ಭಯಾನಕಪ್ಪ ಕಟಪ್ಪ ಗಿಟಪ್ಪ ಅಂತೆಲ್ಲ ಬಂದ್ಬಿಡಿದು ಬಾಹುಬಲಿ 3 ಆಗ್ಬಿಡಿತ್ತು. ಸೊ ನೀವು ಏನಂತೀರಾ, ಇಂಡಿಪೆಂಡೆನ್ಸ್ ಫ್ರೀಡಮ್ ಯು ರಿಯಲಿ ಹ್ಯಾಬಿಟ್ ಅಂತ ಅಂತೀರಾ? ನನ್ಗೇನು ಸ್ವಲ್ಪ ಕಡಿಮೆನೇ ಇದೆ ಅನ್ಸುತ್ತೆ. ಯಾಕಂದ್ರೆ ನೀವು ಒಂದು ಕೆಲಸ ಒಂದು ಕಮಿಟ್ಮೆಂಟ್ ಬಂದ್ಮೇಲೆ ಇಂಡಿಪೆಂಡೆನ್ಸ್ ಒಂಥರ ಹೋಗ್ಬಿಡುತ್ತೆ. ಬಟ್ ಸಿಕ್ಕಿರೋದು ಪರ್ಸನಲ್ ಆಗಿ ಸ್ವಲ್ಪ ಕಷ್ಟನೇ ಇದೆ. ಒಂದ್ ಸ್ವಲ್ಪ ಭಯಾನಕ ದುಡ್ಡಿಗೆ ಏನಾದಿದ್ರೆ ಯೋಚನೆ ಮಾಡಬಹುದು ನೋಡಪ್ಪ ಇಂಡಿಪೆಂಡೆನ್ಸ್ ಅಂತ. ಇವಾಗ ಇರೋ ಕರೆಂಟ್ ಸಿಚುವೇಶನ್ ಅಲ್ಲಿ ಏನೋ ಒಂದು ಹೊಲ ಗಿಲ್ಲ ಐತಿ, ಇನ್ನೊಂದು ಸೈಡ್ ಇನ್ಕಮ್ ಇದ್ರೆ ಆಗ್ತದೆ. ಇವಾಗದ್ದು ಒಂದು ಡ್ಯೂಟಿ ಇಟ್ಕೊಂಡು ಒಂದ್ ಕೆಲಸ ಇಟ್ಕೊಂಡು ನೀವು ಫುಲ್ ಇಂಡಿಪೆಂಡೆನ್ಸ್ ಆಗಿರ್ತೀವಿ ಅಂದ್ರೆ ಭಯಾನಕ ಸ್ಯಾಲರಿ ಬೇಕಿಲ್ಲ ಅಂದ್ರೆ ಇಲ್ಲ ಭಯಾನಕ ದುಡ್ಡಿರ್ಬೇಕು. ಇದು ಎರಡು ಬಿಟ್ರೆ ಇನ್ನು ಅದೆಲ್ಲ ಮಾಡೋದ್ ಕಷ್ಟ ಐತೆ. ನಾವು ದುಡಿಯೋದ್ರಲ್ಲಿ ತಿಂಗಳಿಗೆ ಒಂದ್ ಮಂತ್ ಹೋಗೋದೇ ಸಕ್ಕಂತ ಹೋಗ್ಬಿಡಿದೆ, ತಿಳಿ ಬಂದ್ಬಿಡಿದೆ ಅದಕ್ಕೆಲ್ಲ. ಸೊ ಹ್ಯಾವ್ ಎ ಗ್ರೇಟ್ ಡೇ. ಇಲ್ಲಿಗೆ ವಿಡಿಯೋ ಮುಗ್ಸೋಣ. ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನೀವು ಇವತ್ತು ಮಸ್ತ್ ಆಗಿ ಫ್ರೀಡಮ್ ಆಗಿ ಜಾಲಿ ಮಾಡಿ, ಸಾಟರ್ಡೆ ಇರ್ತದೆ, ಜಾಲಿ ಮಾಡಿದ್ದೀರ ಅನ್ಕೊಂತೀವಿ. ನೀವೇನಾದ್ರು ಜಾಲಿ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಏನೇನೆಲ್ಲ ಮಾಡಿದ್ವಿ ಇಂಡಿಪೆಂಡೆನ್ಸ್ ಡೇ ಅಂತ. ನಾನು ಇಂಡಿಪೆಂಡೆನ್ಸ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಮ್ಮ ಮನೆಗೆ ನಾವು ಬಾವುಟ ಆರಿಸ್ತೀವಿ, ಬೆಳಗ್ಗೆ ಮಸ್ತ್ ಆಗಿರ್ತ ನೋಡೋಣ, ಅದನ್ನು ಆಚರಿಸ್ತೀವಿ, ಅದನ್ನು ನಾನು ಬ್ಲಾಗ್ ಮಾಡಾಕ್ತೀನಿ. ನೀವು ಅದು ಇಂಡಿಪೆಂಡೆನ್ಸ್ ಡೇ ಏನ್ ಮಾಡಿದ್ವಿ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಲ್ಲ ಶೇರ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ಗೆ. ಹ್ಯಾವ್ ಎ ಗ್ರೇಟ್ ಡೇ, ಸಿ ಯು, ಲವ್ ಯು ಆಲ್, ಬಾಯ್. ಜೊತೆಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ತಿಳಿಸಿ, ಲೈಕ್ ಎಲ್ಲ ಕಿತ್ಕೊಳತ್ತ ಹೊಡೀರಿ. ನಾಳೆ ಸಿಗೋಣ ಇನ್ನೊಂದು ವಿಡಿಯೋ ಅಲ್ಲಿ, ಇನ್ನೊಂದು ಬ್ಲಾಗ್ ಅಲ್ಲಿ. ಹ್ಯಾವ್ ಎ ಗ್ರೇಟ್ ಡೇ, ಸಿ ಯು. The next day. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆದ 80ನೇ ವರ್ಷದ ಶುಭಾಶಯಗಳು. ಇವತ್ತು ನಾವು ಬೆಳಗ್ಗೆನೆ ಎದ್ದಿಲ್ಲ, ನಮ್ಮ ಅಪ್ಪನೂ ಇರ್ಲಿಲ್ಲ, ನಮ್ಮ ತಮ್ಮ ಎದ್ದಿ ಫ್ಲಾಗ್ ಎಲ್ಲ ಹಾಯ್ಸ್ ಮಾಡಿ ಅವನು ಫುಲ್ ಫ್ಲಾಗ್ ಎಲ್ಲ ಪೂಜೆ ಗೀಜೆ ಮಾಡಿ ಹೋಗಿದ್ದಾನೆ. ನಾನ್ ಎದ್ದಿರೋದು 12 ಗಂಟೆಗೆ, 12 ಗಂಟೆ ಅಲ್ಲ 2 ಗಂಟೆಗೆ ಎದ್ದಿರೋದು. ಎದ್ದಿ ನೋಡೋಷ್ಟರಲ್ಲಿ ಎಲ್ಲ ಹಾಯ್ಸ್ ಮಾಡ್ಬಿಟ್ಟಿದ್ದಾನೆ ನೋಡಿ. ನಮ್ಮನೆಗೂ ನಾವು ನಮ್ಮ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ. ಹೇಗಿದೆ? ನೀವು ನಿಮ್ಮ ಮನೆ ಫ್ಲಾಗ್ ಎಲ್ಲ ಹಾಯ್ಸ್ ಮಾಡ್ತೀರಾ? ಹಾಯ್ಸ್ ಮಾಡಿದ್ರೆ ತುಂಬಾ ವೆರಿ ವಿಶಸ್. ನಮ್ಮ ಸ್ವಾತಂತ್ರ್ಯ ನಾವು ತುಂಬಾ ಮಸ್ತಾಗಿ ಆಚರಿಸ್ಬೇಕು. ಹಾಕೊಳ್ಳೋಣ ಒಂದು ಸೆಲ್ಫಿ. ಮಸ್ತಾಗಿದೆಯಲ್ಲ, ಇದೊಂಥರ ಪ್ರೌಡ್ ಮೂಮೆಂಟ್ ನಮಗೆ. ಎವ್ರಿ ಇಯರ್ ಒಂದ್ಸು ನಾವು ಮಾಡ್ಲೇಬೇಕು. ಯಾಕಂತಂದ್ರೆ ನಮಗೆ ಸಿಕ್ಕಿರೋ ಸ್ವಾತಂತ್ರ್ಯ ಸುಮ್ನೆ ಹಿಂಗೆಲ್ಲ ಸಿಕ್ಬಿಟ್ಟಿಲ್ಲ. 200-300 ವರ್ಷ ನಾವು ಸ್ವಾತಂತ್ರ್ಯಕ್ಕೆ ಹೋರಾಡಿ ಎಷ್ಟೋ ಜನ ಜೀವಗಳನ್ನು ಬಿಟ್ಟು ಬ್ಲಡ್ ಶೆಡ್ ಆಗಿ ನಮಗೆ ಸಿಕ್ಕಿರೋದು ಈ ಸ್ವಾತಂತ್ರ್ಯ. ನೋಡಿ ಹೆಂಗೆ ಎಷ್ಟು ಫ್ರೀಡಮ್ ಆಗಿ, ಎಷ್ಟು ಇಂಡಿಪೆಂಡೆನ್ಸ್ ಆಗಿ ನಮ್ಮ ಧ್ವಜ ಹಾರಾಡ್ತಿದೆ. ಬೆಳಗ್ಗೆನೆ ಇದು ವಾಶ್ ಮಾಡ್ಬೇಕು, ಅದಕ್ಕೆ ಬೆಳಗ್ಗೆ ನಮ್ಮ ತಮ್ಮ ವಾಶ್ ಮಾಡ್ಬಿಟ್ಟಿದ್ದಾರೆ. ನಾನು 2 ಗಂಟೆಗೆ ಎದ್ದು ವಾಶ್ ಮಾಡಿದೆ. ನನ್ನ ಅಪ್ಪ ಮೆಟ್ನ ಕೊಟ್ಟಿದ್ದೀವಿ ನನ್ಗೆ. ಸೊ ಬೆಳಗ್ಗೆನೆ ಈ ಕೆಲಸ ಮುಗ್ದಿದೆ. ನಾವ್ ಇವಾಗ ಇಲ್ಲಿಂದ ಆಚೆ ಹೋಗ್ತಾ ಇದೀವಿ. ಸೊ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡೋಣ ಅಂತ ನಾನು ಇವಾಗ ತೋರ್ಸೋಣ. ನಾವು ವಾಶ್ ಮಾಡಿದೀವಿ ಅಂತ ಒಂದು ಬ್ಲಾಗ್ ಮಾಡೋಣ ಅಂತ ಮಾಡಿದ್ದು. ಇದೇಗಿದೆ ನಿಮ್ಮ ಮನೇಲಿ ಹೇಗೆ ಫ್ಲಾಗ್ ಏನೋ ವಾಶ್ ಮಾಡಿದ್ರೆ ನಿಮ್ಮದು ಒಂದು ಕ್ಲಿಪ್ ನನಗೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸ್ಬೋದು. ಲೋಕಲ್ ಪಬ್ಲಿಕ್ ಟ್ರಾವೆಲರ್ ಅಂತ ಇರುತ್ತೆ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ, ಅದಕ್ಕೆ ಕಳಿಸಿ ನೀವು ಹೇಗೆ ವಾಶ್ ಮಾಡಿದ್ರೆ. ನಾವು ನೋಡಿ ಈ ತರ ವಾಶ್ ಮಾಡಿದೀವಿ. ಇವಾಗ ಇಲ್ಲಿಂದ ನಮ್ಮ ಒಂದು ರಿಲೇಟಿವ್ ಮನೆ ಹೋಗ್ತಾ ಇದೀವಿ. ಸೊ ಇಲ್ಲಿಗೆ ನಾವು ಬ್ಲಾಗ್ ಲೈನ್ ಮಾಡೋಣ ಅಂತ ನಡಿ ಎದ್ದಿ ಹೋಗೋಣ ಬಡ. ಇನ್ನೊಂದ್ಸತಿ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇದು ಸ್ಪೆಷಲ್, ಯಾಕಂದ್ರೆ ಇದು 80th ಇಂಡಿಪೆಂಡೆನ್ಸ್ ಡೇ ನಮಗೆ. ಸೊ ಇಟ್ ಇಸ್ ಸ್ಪೆಷಲ್ ಇಂಡಿಪೆಂಡೆನ್ಸ್ ಫಾರ್ ಅಸ್. ಹೌ ಯು ಆರ್ ಡೂಯಿಂಗ್, ಹೌ ಯು ಆರ್ ಸೆಲೆಬ್ರೇಟಿಂಗ್ ಯುವರ್ ಇಂಡಿಪೆಂಡೆನ್ಸ್? ಪ್ಲೀಸ್ ಕಮೆಂಟ್ ಮಾಡಿ. ಮಸ್ತ್ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ ಮರಿಲೇಬೇಡಿ. ನಡೀರಿ ಹೋಗೋಣ.